ಏನ್ ಮಾವ ಏನ್ ನಡ್ಸಿಗೆ ಏನೇನು ಒಳ್ಳೆದವರು ಬೆಳಿ ಏವನ್ ಐತಿ ಸಲ ಇದು ಇಳುವರಿನ ಚಲೋ ಬಂದೈತೆ ನಾಳೆ ರೈತರಿಗೆ ಮಾರಾಟ ಮಾಡಕ್ ಹೋಗ್ಬೇಕಂತ ಮಾಡೀನಿ ನೋಡಪ್ಪ. ಅಬ್ಬಬ್ಬ ಲ್ಯಾಟ್ರಿ ಹೊಡೆದೆ ಅಲ್ಲ ಮತ್ತೆ ನಮಗೇನಿಲ್ಲ. ಏನ್ ಬೇಕು ಒಳ್ಳೆದವರು ಏನ್ ಮಾಡ್ತೇನೆ ನೀನು? ಹೋಳಿಗೆ ಊಟ ಹಾಕ್ತಾರ ಏನ ನಾಕ್ಸ್ ಮಾವ. ಆಯ್ತಪ್ಪ ನಾಳೆ ಮಾರುಕಟ್ಟೆಗೆ ಹೋಗಿ ಬಂದು ಸಂಜೆ ಕಡೆ ನಿಮ್ಗೆ ಹೋಳ್ಗಟ್ಟೆ ಹಾಕ್ಸಮ್ಮ. ಹಾ ಸರಿ ಮಾವ ಬರ್ಲಾ ಮತ್ತೆ ಬರ್ಲಾ? ರಾಯಚೂರ್ಗೆ ಹೋಗಿದ್ದಲ್ ಮಾವ ಮತ್ತೇನಾಯ್ತಾ? ಏನಪ್ಪ ಹೋಗಿದ್ದೆ, ನಿನ್ನೆ ರೇಟ್ ಇದ್ದಿದ್ದು ಸಿಕ್ಕಿಲ್ಲ, ಬೆಳೆ ಏನ್ ಚಲೋ ಇತ್ತು, ಆದಾಯ ಏನ್ ಬಂದಿಲ್ಲ, ಖರ್ಚಿ ಕರೆಕ್ಟ್ ಆಯ್ತಪ್ಪ. ಅದು ಆಯ್ತು ತಗ ಮಾವ, ಮುಂದಿನ ಸರಿ ಚಲೋ ಬರ್ತತೆ. ಆಯ್ತಪ್ಪ. ಏನ್ರಿ ಏನು ರೇಟ್ ಬಗ್ಗೆ ಮಾತಾಡತ್ತಿದ್ರಲ್ಲ? ಅದೇಪ್ಪ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ, ಮೊನ್ನೆಯವ್ರು ಏನು 8,000 ಮಾರ್ಕೊಂಬಂದಾರ, ನಮ್ಗೇನ ಸಿಕ್ಕಿಲ್ಲ. ಅದೇ ಮಾತಾಡತ್ತಿದ್ವಿ, ಆದಾಯ ಏನ್ ಬಂದಿಲ್ಲ. ಅಣ್ಣ ನೀವು ಕೃಷಿ ಮಾರಾಟವೇ ದಿನಾಲು ರೇಟ್ ನೋಡಲ್ಲ? ಕೃಷಿ ಮಾರಾಟವ ಅದೇನು? ಹೆಂಗ್ ನೋಡ್ಬೇಕು? ಫೋನಲ್ಲಿ ಕೃಷಿ ಮಾರಾಟವೇನೆ ಅಂತ ಹುಡುಕಬೇಕು. ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿರುವ ಕೃಷಿ ಮಾರಾಟ ವಾಹಿನಿ ಎಂಬ ವೆಬ್ಸೈಟ್ ರಾಜ್ಯಾದ್ಯಂತ ವಿವಿಧ ಬೆಳೆಗಳ ಹಾಗೂ ಧಾರಣೆಗಳ ದಿನನಿತ್ಯದ ಬೆಲೆಯ ಮಾಹಿತಿಯನ್ನು ರೈತರಿಗೆ ತಲುಪಿಸುವ ಉದ್ದೇಶದಿಂದ ರಚಿಸಲಾಗಿದೆ. ಈ ಕೃಷಿ ಮಾರಾಟ ವಾಹಿನಿಯ ಮುಖಪುಟ ಈ ರೀತಿಯಾಗಿದೆ. ಇಲ್ಲಿ ನಾವು ಆನ್ಲೈನ್ ಸೇವೆಗಳ ಶೀರ್ಷಿಕೆ ಅಡಿಯಲ್ಲಿ ಕಂಡುಬರುವ ಮಾರುಕಟ್ಟೆ ಧಾರಣೆಗಳ ಮಾಹಿತಿ ಎಂಬ ಆಪ್ಷನ್ ಆಯ್ಕೆ ಮಾಡಿದಾಗ ನಮಗೆ ಹೊಸದಾದ ಈ ರೀತಿಯ ಪುಟವೊಂದು ಕಂಡುಬರುತ್ತದೆ. ಇಲ್ಲಿ ನಾವು ರಾಜ್ಯ ಮಟ್ಟದ ಮಾರುಕಟ್ಟೆವಾರು, ಉತ್ಪನ್ನವಾರು, ದೈನಂದಿನ ಬೆಲೆಗಳ ವರದಿಯನ್ನು ಕಾಣಬಹುದಾಗಿದೆ. ಇಲ್ಲಿ ಪ್ರಮುಖ ನಾರಿನ ಉತ್ಪನ್ನವಾದ ಹತ್ತಿಯ 3 ಮಾರುಕಟ್ಟೆಗಳ ವರದಿಯನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆವಾರು ದೈನಂದಿನ ವರದಿಯನ್ನು ಕೂಡ ನಾವು ಪರಿಶೀಲಿಸಬಹುದಾಗಿದೆ. ಇಲ್ಲಿ ನಾನು ರಾಯಚೂರನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ರಾಯಚೂರು ಮಾರುಕಟ್ಟೆಯ ಪ್ರಸ್ತುತ ಪ್ರಮುಖ ಬೆಳೆಗಳ ಕನಿಷ್ಠ ಹಾಗೂ ಗರಿಷ್ಠ 3 ಬೆಲೆಯನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಈ ವೆಬ್ಸೈಟ್ನ ಸದುಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.